ಗೆಲ್ಲೋದಕ್ಕೆ ಪ್ಲಸ್ ಮತ್ತೆ ಮೈನಸ್ ಏನೇನಿರುತ್ತೆ ಎಲ್ಲವನ್ನು ಕೂಡ ಪಾಯಿಂಟ್ ಔಟ್ ಮಾಡಿಕೊಂಡು ಅಳೆದು ತೂಗಿ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ರೀಸನ್ಸ್ ಅನ್ನ ಇಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವರದಿಗಳ ಆಧರಿಸಿ ನಾವು ಮಾಡಿದಂತಹ ಸಮೀಕ್ಷೆ ಇದೀಗ ನಿಜವಾಗಿದೆ. ಪಕ್ಕಾ ಗ್ರೌಂಡ್ ರಿಪೋರ್ಟ್. ದಾವಣಗೆರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿರುವಂತೆ ಸೊ ಈಗ ಆಲ್ರೆಡಿ ಸಂಭ್ರಮಾಚರಣೆ ಆರಂಭ ಆಗಿದೆ ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ. ಸೊ ಕಾಂಗ್ರೆಸ್ ಎರಡೂ ಕಡೆ ಕೂಡ ಗೆಲುವನ್ನ ಸಾಧಿಸಿರುವಂಥದ್ದು. ಸಿದ್ದರಾಮಯ್ಯ ವಿಶೇಷ ಕೂಡ ಮಾಡಲಾಗಿದೆ. ಎರಡೂ ಕಡೆ ಕೂಡ ಗೆಲುವು ಸಾಧಿಸಿರೋದಕ್ಕೆ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸವನ್ನ ಸಿದ್ದರಾಮಯ್ಯ ವ್ಯಕ್ತಪಡಿಸಿರ್ತಾರೆ. ಸೊ ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ನಾನಾ ಕಾರಣದಿಂದ ಗೆಲುವಿನ ಅಂತರ ಕಡಿಮೆ ಆಗಬಹುದು, ಆದರೆ ಗೆಲ್ಲುತ್ತೆ ಅಂತ ಹೇಳಿರ್ತಾರೆ. ಒಂದಷ್ಟು ರೀಸನ್ಸ್ ಇಂದ ಸಿದ್ದರಾಮಯ್ಯ ಈ ಹಿಂದೆನೇ ಹೇಳಿರ್ತಾರೆ ಕಡಿಮೆ ಆಗ್ಬೋದು ಗೆಲುವಿನ ಅಂತರ, ಬಟ್ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿರ್ತಾರೆ ಸಿಎಂ ಸಿದ್ದರಾಮಯ್ಯ. ಅದರಂತೆ ಇದೀಗ ದಾವಣಗೆರೆಯಲ್ಲಿ ಗೆದ್ದಿರುವಂಥದ್ದು ಕಾಂಗ್ರೆಸ್. ಸೋಮವಾರ ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿರ್ತಾರೆ. ಪಂಚರಾಜ್ಯ ಚುನಾವಣೆ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಾರೆ ಅವರು. ಅಸ್ಸಾಂನಲ್ಲಿ ನಿರೀಕ್ಷಿತ ಫಲಿತಾಂಶ ಕೂಡ ಬಂದಿದ್ದು, ಅದನ್ನ ಒಪ್ಕೊಳ್ತೇವೆ. ಕೇರಳದಲ್ಲಿ ನಮ್ಮ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚು ಸ್ಥಾನಗಳು ಕೂಡ ಗೆಲ್ಲಿಸ್ತೀವಿ, ಸುಮಾರು 76ರಿಂದ 80 ಸ್ಥಾನಗಳನ್ನು ಕೂಡ ಗೆಲ್ಲಿಸ್ತೀವಿ ಅಂತ ಕೂಡ ಹೇಳಿರ್ತಾರೆ. ಸೊ ಆದರೆ 95 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದೀವಿ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇರಬಹುದು ಅಂತ ಕೂಡ ಭಾವಿಸಿದ್ದೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಸಿದ್ದರಾಮಯ್ಯ ಹೇಳಿರ್ತಾರೆ. ಸೊ ಇದೀಗ ವಿಶಸ್ ಅನ್ನು ಕೂಡ ತಿಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಇನ್ನು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವ ಬಗ್ಗೆ ಕೂಡ ಮಾತನಾಡಿ ವಿಜಯ್ ಅವರಿಗೆ ಅಭಿನಂದನೆಯನ್ನು ಕೂಡ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಈಗ ನೋಡ್ತಾ ಇರ್ಬೋದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ಎರಡೂ ಕಡೆ ಕಾಂಗ್ರೆಸ್ ಜಯ ಭೇರಿಯನ್ನ ಬಾರಿಸಿದೆ. ಸಮರ್ಥ ಶಾಮನೂರು, ಶ್ರೀನಿವಾಸ ದಾಸ ಕರಿಯಪ್ಪ ಸೋಲನ್ನ ಕಂಡಿರುವಂಥದ್ದು. ಸೊ ಕಡಿಮೆ ಮತಗಳ ಅಂತರದಲ್ಲಾದರೂ ಕೂಡ ಗೆದ್ದಿದ್ದಾರೆ. ಉಮೇಶ್ ಮೇಟಿ, ವೀರಣ್ಣ ಚರಂತಿಮಠ. ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಕುರುಬ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಅಖಾಡಕ್ಕಿಳಿತಾರೆ. ಆ ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಏನೆಲ್ಲ ಪ್ಲಾನ್ಸ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಈ ಕಡೆ ಕುರುಬ ಸಮುದಾಯದವರನ್ನ ಸೆಳೆಯೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ತಮ್ಮ ಏನು ಸ್ಟ್ರಾಟಜೀಸ್ ಪ್ಲೇ ಮಾಡಬೇಕು, ಪ್ಲಾನಿಂಗ್ಸನ್ನು ಮಾಡಬೇಕು, ಅದೆಲ್ಲವನ್ನು ಕೂಡ ಮಾಡ್ತಾರೆ. ಎರಡೂ ಕೂಡ ಪೈಪೋಟಿಯ ಕ್ಷೇತ್ರವೇ. ಬಿಕಾಸ್ ಒಂದು ಕಡೆ ಜನರ ಬೆಂಬಲ ಇದ್ದರೆ ಮತ್ತೊಬ್ಬರಿಗೆ ಅನುಭವ ಇರುತ್ತೆ. ಜನರೊಟ್ಟಿಗೆ ಒಂದು ರೀತಿಯಾಗಿ ಕನೆಕ್ಷನ್ ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನುವಂತಹ ಪ್ರಶ್ನೆ ಇದ್ದೇ ಇತ್ತು. ಮತ್ತು ಪೈಪೋಟಿ ಕೂಡ ಸಿಕ್ಕಾಪಟ್ಟೆ ಇತ್ತು. ಇದೀಗ ಫೈನಲ್ ಆಗಿ ನಮ್ಮ ಅಶ್ವವೇಗ ನ್ಯೂಸ್ ಒಂದು ಸಮೀಕ್ಷೆಯನ್ನು ನಡೆಸಿರುತ್ತೆ. ಅಲ್ಲಿರ್ತಕ್ಕಂತಹ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡು ಈಗ ನಿಮ್ಮ ಅಶ್ವವೇಗ ನ್ಯೂಸ್ ನಡೆಸಿದಂತಹ ಗ್ರೌಂಡ್ ರಿಪೋರ್ಟ್ ನಿಜವಾಗಿದೆ. ಈಗ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿರುವಂಥದ್ದು. ನಮ್ಮ ಅಶ್ವವೇಗ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುತ್ತೆ. ಉಮೇಶ್ ಮೇಟಿ, ವೀರಣ್ಣ ಚರಂತಿಮಠ ಅವರಿಬ್ಬರ ನಡುವೆ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಇರುತ್ತೆ. ಸಮರ್ಥ ಶಾಮನೂರು ಜೊತೆಗೆ ಶ್ರೀನಿವಾಸ ದಾಸ ಕರಿಯಪ್ಪ ಇವರಿಬ್ಬರ ನಡುವೆ ಕೂಡ ಎಲ್ಲೋ ಒಂದು ಕಡೆ ದಾವಣಗೆರೆದು ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಬಿಕಾಸ್ ಯಾಕೆಂತ ಅಂತಂದ್ರೆ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೀತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಒಂದಷ್ಟು ರೀಸನ್ಸು, ಮತ್ತೆ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಬಂದಾಗ ಜನರು ಯಾವ ರೀತಿಯಾಗಿ ತಿರುಗಿ ಬೀಳ್ತಾರೆ ಅನ್ನುವಂಥದ್ದನ್ನು ಹೇಳೋಕ್ಕಾಗೋದಿಲ್ಲ. ಸೊ ಅದು ಮೇನ್ಲಿ ಅಲ್ಲಿ ಎಲ್ಲಿ ಎಫೆಕ್ಟ್ ಆಗತ್ತೋ ಅನ್ನುವಂಥದ್ದು ಇತ್ತು. ಎಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪಗೆನೆ ಗೆಲುವು ಸಾಧಿಸ್ಬಿಡ್ತಾರೋ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿತ್ತು. ಬಿಕಾಸ್ ಮುಸ್ಲಿಂ ಅವರು ಸವಾಲನ್ನು ಹಾಕಿರ್ತಾರೆ ಯಾವಾಗ ಆರಂಭದಲ್ಲಿ ಟಿಕೆಟನ್ನು ಕೊಡಲಿಲ್ವಲ್ಲ ಆ ಸಂದರ್ಭದಲ್ಲಿ. ಬಿಕಾಸ್
ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಬೇಕು, ಮನವಿಯನ್ನ ಮಾಡ್ಕೊಳ್ಬೇಕು, ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಿ, ಕುಟುಂಬ ರಾಜಕಾರಣ ಬೇಡ ಅಂತ ಹೇಳ್ಬಿಟ್ಟು ಭೇಟಿ ಮಾಡಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವ್ರು ಕ್ಯಾರೆ ಅಂತಿರ್ಲಿಲ್ವಂತೆ. ಅಂದ್ರೆ ಎಷ್ಟೋ ಬಾರಿ ಮನೆ ಹತ್ರ ಹೋಗಿ ನಿಂತ್ಕೊಂಡಾಗ್ಲೂ ಕೂಡ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಹೇಳಿರೋ ಉದಾಹರಣೆಗಳು ಉಂಟು ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಅಲ್ಪಸಂಖ್ಯಾತರ ಕಡೆಗಳಿಂದ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕೋಪ ಅನ್ನೋದು ಮತ್ತೆ ಸವಾಲನ್ನು ಕೂಡ ಹಾಕಿರ್ತಾರೆ, ನಾವು 50,000 ಮತಗಳ ಅಂತರದಿಂದ ನಾವು ಗೆಲುವನ್ನು ಸಾಧಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲವನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟುಗಳಾಗತ್ತಾ ಅಂದರೆ ಈ ಹಿಂದೆಯಿಂದ ಕಾಂಗ್ರೆಸ್ಸೇ ಅಲ್ಲಿ ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು ಶಾಮನೂರ್ ಇದ್ದಾಗಿಂದನೂ ಕೂಡ. ಬಿಕಾಸ್ ಅವರಂದ್ರೆ ಏನಂತ ಅಂದರೆ ಬರೀ ಲಿಂಗಾಯತ ಸಮುದಾಯ ಅಂತಲ್ಲ, ಎಲ್ಲರನ್ನೂ ಕೂಡ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಎಲ್ಲರನ್ನೂ ಕೂಡ ಎಲ್ಲರ ಜೊತೆಗೂ ಕೂಡ ನಂಟನ್ನು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸೊ ಎಲ್ಲರಿಂದನೂ ಕೂಡ ವಿಶ್ವಾಸವನ್ನು ಪಡೆದುಕೊಂಡಿರ್ತಾರೆ ಶಾಮನೂರ್. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರ ಇದ್ದಂತಹ ಒಂದು ಸಮಾನತೆಗೆ ಎಲ್ಲೋ ಇವರು ಅಷ್ಟೊಂದು ಕನೆಕ್ಟಿವಿಟಿ ಇರಲಿಲ್ವೇನೋ, ಎಲ್ಲೋ ಒಂದು ಕಡೆ ಪಾರ್ಶಿಯಾಲಿಟಿಗಳು ಕಾಣಿಸ್ತಾ ಇತ್ತೇನೋ. ಬಿಕಾಸ್ ಅಟ್ಲೀಸ್ಟ್ ಮಾತನಾಡಬೇಕು ಟಿಕೆಟ್ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲೂ ಕೂಡ ಮಾತನಾಡಿರೋದಿಲ್ವಂತೆ. ಸೊ ಹಾಗಾಗಿ ನಾಯಕರುಗಳನ್ನು ಕೂಡ ನಡೆಸ್ಕೊಳ್ತಾ ಇಲ್ಲ. ಮತ್ತು ಜಮೀರ್ ಬಂದಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರೋದಿಲ್ಲ. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲೋ ಉಲ್ಟಾ ಹೊಡೆಯುತ್ತಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇತ್ತು ಇಲ್ಲಿ ದಾವಣಗೆರೆ ಎಲೆಕ್ಷನಲ್ಲಿ. ಸೊ ಹಾಗಾಗಿ ಬೈ ಎಲೆಕ್ಷನಲ್ಲಿ ಸೊ ಹಾಗಾಗಿ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ಹೇಳಿರ್ತಾರೆ, ಅಂದರೆ ಏನಾಗಬಹುದು ಎರಡೂ ಕಡೆ ಅಂತ ಕೇಳಿದಾಗ ಅವ್ರು ಹೇಳಿರ್ತಾರೆ ಎರಡೂ ಕಡೆ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ಭರವಸೆ. ಆಬ್ವಿಯಸ್ಲಿ ಎಲ್ಲ ನಾಯಕರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಪಕ್ಕಾ ಹೇಳಿರ್ತಾರೆ ಜಾಸ್ತಿ ಮತಗಳ ಅಂತರದಿಂದ ಗೆಲ್ಲದೇ ಇರ್ಬೋದು, ಬಟ್ ಗೆಲುವು ಕಾಂಗ್ರೆಸ್ದೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದಾವಣಗೆರೆಯಲ್ಲೂ ಕೂಡ ಅದು ನಿಜ ಆಗಿದೆ. ಜಾಸ್ತಿ ಮತಗಳ ಅಂತರ ಇಲ್ಲದೇ ಇದ್ರೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ ಸಮರ್ಥ ಅವರು. ಉಮೇಶ್ ಮೇಟಿ, ವೀರಣ್ಣ ಚರಂತಿಮಠ ಇವರಿಬ್ಬರ ನಡುವೆ ಪೈಪೋಟಿ ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ ಒಬ್ಬರಿಗೆ ಅನುಭವ ಇದೆ, ಮತ್ತೊಬ್ಬರಿಗೆ ಜನರೊಟ್ಟಿಗೆ ಸಂಪರ್ಕ ಬಹಳ ಚೆನ್ನಾಗಿದೆ. ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಮತ್ತೆ ಮನೆಗೂ ತೆರಳಿ ಅವರ ಕಷ್ಟಗಳನ್ನು ಕೇಳೋದಾಗಿರ್ಬೋದು, ಜನರೊಟ್ಟಿಗೆ ಒಂದು ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ, ಒಬ್ಬರಿಗೆ ಅನುಭವ ಇರುವಂಥವ್ರು. ಸೊ ಇಲ್ಲೂ ಕೂಡ ಪೈಪೋಟಿ ಇರುತ್ತೆ. ಮತ್ತು ಕುರುಬ ಸಮುದಾಯ, ಲಿಂಗಾಯತ ಸಮುದಾಯ ಅಂತ ಬಂದಂತಹ ಸಂದರ್ಭದಲ್ಲೂ ಕೂಡ ವೋಟ್ಗಳು ಆ ಕಡೆ ಈ ಕಡೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಯಾರಿಗೆ ಗೆಲುವು ದಕ್ಬೋದು, ಯಾರಿಗೆ ಸೋಲು ದಕ್ಬೋದು ಅಂತ. ಸೊ ಅಲ್ಲೂ ಇದೀಗ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಂಥದ್ದು 21,866 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರುವಂಥದ್ದು. ತಮಿಳುನಾಡಲ್ಲಿ ಡಿಎಂಕೆ 60, ಎಡಿಎಂಕೆ 64, ಟಿವಿಕೆ 110. ನಿಜಕ್ಕೂ ಚಾಣಕ್ಯ ನಡೆಸಿದಂತಹ ಸಮೀಕ್ಷೆ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ಒಂದು ಭರವಸೆ ಇರುತ್ತೆ ಚಾಣಕ್ಯ ಸಮೀಕ್ಷೆಯ ಮೇಲೆ, ಹೌದೇನೋ ಎಲ್ಲೋ ಚೇಂಜಸ್ ಆಗ್ಬೋದು ಅಂತಬಿಟ್ಟು ಅಲ್ಲಿ ಟಿವಿಕೆ ಪಕ್ಷವನ್ನ ಪರಿಗಣಿಸೇ ಇರಲಿಲ್ಲ. ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇತ್ತು ಆ ಸಮೀಕ್ಷೆಯನ್ನು ನೋಡುವಂಥ ಸಂದರ್ಭದಲ್ಲಿ. ಬಟ್ ಈಗ ಎಲ್ಲವೂ ಕೂಡ ಉಲ್ಟಾಗಿದೆ. ಆಬ್ವಿಯಸ್ಲಿ ಅದು ಏನು ಬೇಕಾದ್ರೂ ಆಗಿರುತ್ತೆ, ಸಮೀಕ್ಷೆ ಅಷ್ಟೇ ಆಗಿರುತ್ತೆ. ಬಟ್ ಸಾಕಷ್ಟು ಸಂದರ್ಭದಲ್ಲಿ ಮಾಡಿದಂತಹ ಸಮೀಕ್ಷೆ 60 to 70% ನಿಜ ಆಗೋದು ಎಕ್ಸಾಂಪಲ್ಸ್ ನಾವು ಸಾಕಷ್ಟು ನೋಡಿದ್ದೀವಿ ಈ ಹಿಂದೆ. ಆದರೆ ಇಲ್ಲಿ ಕಂಪ್ಲೀಟಾಗಿ ಉಲ್ಟಾ ಆಗಿದೆ. ಡಿಎಂಕೆ, ಎಡಿಎಂಕೆ ಮತ್ತು ಟಿವಿಕೆ ಅಂತ ತಗೊಂಡ್ಕೊಂಡಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಟಿವಿಕೆನ ನಾನು ಹೇಳಿದಾಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ತಗೊಂಡಿದ್ರು ಸಮೀಕ್ಷೆ ಸಂದರ್ಭದಲ್ಲಿ. ಬಟ್ ಈಗ ಕಂಪ್ಲೀಟಾಗಿ ಉಲ್ಟಾ ಆಗಿದೆ. ಟಿವಿಕೆ 110 ನಂಬರ್ಸನ್ನು ತೆಗೆದುಕೊಂಡು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಒಂದು ರೀತಿಯಾಗಿ ಇದು ಹಿಸ್ಟ್ರಿನೇ. ಬಿಕಾಸ್ ಕೇವಲ ನಿಯರ್ಲಿ 1 to 1.5 ಇಯರ್ಸಿಂದ ಅಷ್ಟೇ ಇವರು ಆ ಪಕ್ಷಕ್ಕೋಸ್ಕರ ದುಡಿದಿದ್ದು. ಸೊ 1.5 ವರ್ಷದಿಂದ ಒಬ್ಬ ಸೆಲೆಬ್ರಿಟಿ ಯಾರೂ ಕೂಡ ಇಲ್ಲ, ಒಬ್ಬ ಸೆಲೆಬ್ರಿಟಿ ಪಕ್ಷವನ್ನು ಕಟ್ಟಿ ಗೆದ್ದಿರುವಂತಹ ಹಿಸ್ಟರಿ. ಕೇರಳಂನಲ್ಲೂ LDF 36, UDF 99, BJP 2. ಸೊ ಇಲ್ಲೂ ಕೂಡ ಸಾಕಷ್ಟು ಅಂದರೆ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹೌದಾ ಹೀಗೆ ಇರುತ್ತಾ, ಏನಾಗಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಇಲ್ಲೂ ಕೂಡ ಒಂದಷ್ಟು ಚೇಂಜಸ್ ಇದ್ದರೂ
ನಿಯರ್ಲಿ ಏನು ಊಹೆ ಮಾಡಿರ್ತಾರೆ ಅದರಂತೆಯೇ ಆಗಿರುವಂಥ ಸೊ ಪಶ್ಚಿಮ ಬಂಗಾಳ ತಮಿಳುನಾಡು ಎರಡೂ ಕಡೆ ಕೂಡ LDF 36, UDF 99, ಬಿಜೆಪಿ 2 ಕೇಡಂನಲ್ಲಿ. ಸೊ ಎಲೆಕ್ಷನ್ ಅಂದರೆ ಹಾಗೆ, ರಾಜಕೀಯ ಅಂದ್ರೇ ಹಾಗೆ. ಸೊ ಯಾವಾಗ ಎಲ್ಲಿ ಮತಗಳನ್ನು ಸೆಳೆಯುವಂತಹ ಕೆಲಸ ಆಗುತ್ತೆ, ಯಾವಾಗ ಯೂಟರ್ನ್ ಹೊಡೆಯುತ್ತೆ, ಯಾರು ಗೆಲುವನ್ನು ಸಾಧಿಸ್ತಾರೆ, ಮತ್ತು ಏನು ನಾವು ಪ್ರಿಡಿಕ್ಟ್ ಮಾಡಿರ್ತೀವಿ ಅದೆಲ್ಲವೂ ಕೂಡ ಕೆಲವೊಮ್ಮೆ ಉಲ್ಟಾ ಆಗಿಬಿಡುತ್ತೆ. ಬಿಕಾಸ್ ಅವ್ರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಜನರಿಂದ ಪಡೆದುಕೊಳ್ಳುವಂತಹ ವಿಶ್ವಾಸ ಆಗಿರ್ಬೋದು, ಎಲ್ಲ ಕೂಡ ಪರಿಗಣಿಸಲಾಗತ್ತೆ. ಸೊ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಇನ್ನು ಕೇರಳದಲ್ಲಿ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ನಂಬರ್ಸ್ ಇಲ್ಲೇ ಇಲ್ಲ. ಸೊ ಈಗ ಒಂದು ರೀತಿಯಾಗಿ ಖಾತೆಯನ್ನ ಓಪನ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಸೊ ಅದಾದ ನಂತರ ಈಗ ಮತ್ತೆ ಬಿಜೆಪಿ ನಂಬರ್ಸ್ ಅನ್ನ ಓಪನ್ ಮಾಡ್ತಾ ಇರ್ಬೋದು. ಈಗ ಓಪನ್ ಆಗ್ತಾ ಇದೆ ಬಿಜೆಪಿ. ಇನ್ನು ಅಸ್ಸಾಂದು ನೋಡ್ತಾ ಹೋಗೋದಾದ್ರೆ ಬಿಜೆಪಿ 97, ಕಾಂಗ್ರೆಸ್ 27. ಇನ್ನು ಅಸ್ಸಾಂನಲ್ಲಿ ಬಿಜೆಪಿ 97, ಕಾಂಗ್ರೆಸ್ 27. ವೆಸ್ಟ್ ಬೆಂಗಾಲ್ನಲ್ಲಿ ಟಿಎಂಸಿ 93, ಬಿಜೆಪಿ 195. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ 93, ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು 195 ಮುಖಾಂತರ. ಜಾಸ್ತಿ ಅಂತರ ಇರುವಂಥದ್ದು ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ಪಶ್ಚಿಮ ಬಂಗಾಳದಲ್ಲಿ. ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ಆದರೆ ವಿಜಯ್ಗೆ ಸಂಕಷ್ಟ. ಡಿಎಂಕೆ 60, ಅಣ್ಣಾ ಡಿಎಂಕೆ 64 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಸೊ ಒಟ್ಟು 110 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನ ಸಾಧಿಸಿದೆ. ಸೊ ತಮಿಳುನಾಡಿನಲ್ಲಿ ಟಿವಿಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಡಿಎಂಕೆ ಮತ್ತೆ ಅಣ್ಣಾ ಡಿಎಂಕೆ ದೋಸ್ತಿ ಆದರೆ ವಿಜಯ್ಗೆ ಸಂಕಷ್ಟ. ಯಾಕೆಂದ್ರೆ 124 ಆಗ್ಬಿಡುತ್ತೆ. ಸೊ ಹಾಗಾಗಿ ಇವರಿಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ. ಡಿಎಂಕೆ 60, ಅಣ್ಣಾ ಡಿಎಂಕೆ 64 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಸೊ ಒಟ್ಟು 110 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಸೊ ಮೈತ್ರಿ ಏನಾರು ಆಗ್ಬಿಟ್ರೆ ಇದಕ್ಕಿಂತ ಜಾಸ್ತಿ ಟಿಎಂಕೆಗಿನ್ನ ಜಾಸ್ತಿ ನಂಬರ್ಸ್ ಬರುವಂಥದ್ದು. ಸೊ ಹಾಗಾಗಿ ಸಂಕಷ್ಟ ವಿಜಯ್ಗೆ ತಪ್ಪಿದ್ದಲ್ಲ. ಒಂದು ರೀತಿಯಾಗಿ ಇತಿಹಾಸ ಇದು ತಮಿಳುನಾಡಿನ ಒಂದು ಎಲೆಕ್ಷನ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಇವರು ಯಾವುದೇ ರೀತಿಯಾದಂತಹ ಒಂದು ಗಿಫ್ಟ್ಸ್ ಅಂತ ಹೇಳಿ ಏನೂ ಕೊಟ್ಟಿಲ್ಲ, ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ ವಿಜಯ್ ಅವರು. 1 to 12th ವರೆಗೂ ಎಜುಕೇಶನ್ ಫ್ರೀ, ಜೊತೆಗೆ ಸೊ ಡಿಎಂಕೆ ಮತ್ತೆ ಅಣ್ಣಾ ಡಿಎಂಕೆ ಏನಾದರೂ ಮೈತ್ರಿ ಆದರೆ ಎಫೆಕ್ಟ್ ಆಗೋದು ಖಾಯಂ ವಿಜಯ್ ಅವ್ರಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟು 110 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ. ಬಟ್ ಮೈತ್ರಿ ಆದರೆ 120 ಆಗಿಬಿಡುತ್ತೆ ಅವ್ರದ್ದು. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಆಗುವಂತಹ ಚಾನ್ಸಸ್ ತುಂಬ ಇದೆ. ಸೊ ಕಾದು ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದನ್ನ. ಬಟ್ ಪವನ್ ಕಲ್ಯಾಣ್ದು ಒಂದು ಎಕ್ಸಾಮ್ ತಗೊಂಡಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿ DCM ಆಗೋದಕ್ಕೇನೆ ಸರಿಸುಮಾರು 15 ವರ್ಷ ಅವರು ಹೋರಾಡಿರ್ತಾರೆ. ಸೊ ಆದರೆ ಇಲ್ಲಿ ಒಂದೂವರೆ ವರ್ಷಕ್ಕೇನೆ ಇವರು ಇಷ್ಟು ಗೆಲುವನ್ನು ಸಾಧಿಸಿದ್ದಾರೆ. ಆಲ್ಮೋಸ್ಟ್ ಓಟ್ ಬಿದ್ದಿರೋದೆಲ್ಲ
18 to 20 ಏಜ್ ಮತ್ತು ಮಹಿಳೆಯರಿಂದ ಜಾಸ್ತಿ ಓಟ್ ಬಿದ್ದಿದೆ, ಮತಗಳು ಬಿದ್ದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಇವತ್ತು ತ್ರಿಷಾ ಅವರ ಬರ್ಡೇ ಕೂಡ ಒಂದು ರೀತಿಯಾಗಿ ಬಿಗ್ ಗಿಫ್ಟ್ ಅಂತಲೇ ಹೇಳ್ಬೋದು TVK ಕಡೆಯಿಂದ. ಜೊತೆಗೆ ನಿನ್ನೆ ತ್ರಿಷಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಕೂಡ ಶೇರ್ ಮಾಡಿರ್ತಾರೆ. ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನವನ್ನು ಪಡೆದುಕೊಳ್ಳುವಂಥ ಪೂಜೆಯನ್ನು ಮಾಡಿಸುವಂಥ ಒಂದು ಪೋಸ್ಟನ್ನು ಶೇರ್ ಮಾಡಿರ್ತಾರೆ. ಇನ್ನು ವೋಟಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ವಿಜಯ್ ಏನು ಡ್ರೆಸ್ ಕೋಡನ್ನು ಬಳಸಿರ್ತಾರಲ್ವ, ಸೊ ಅದೇ ರೀತಿಯಾಗಿ ಆಲ್ಮೋಸ್ಟ್ ಅಲ್ಲಿನ ಸೆಲೆಬ್ರಿಟೀಸ್ ಕೂಡ ಅದೇ ಡ್ರೆಸ್ ಕೋಡ್ನಲ್ಲಿ ಹೋಗಿ ವೋಟಿಂಗನ್ನು ಮಾಡಿರುವಂಥದ್ದು ಕೂಡ ಇದರಲ್ಲಿ ಹೈಲೈಟ್ಸ್ ಆಗುತ್ತೆ. ಬಿಕಾಸ್ ಅಷ್ಟು ಸಪೋರ್ಟ್ ಈಗ ಒಬ್ಬರು ಸೆಲೆಬ್ರಿಟಿ ನಿಂತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅದೇ ರೀತಿಯಾದಂಥ ಡ್ರೆಸ್ ಕೋಡಿಂಗ್ನಲ್ಲೇ ಹೋಗಿ ವೋಟಿಂಗನ್ನು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಒಬ್ಬರು ದೊಡ್ಡ ಸೆಲೆಬ್ರಿಟಿ ಅಂದರೆ ಅಜಯ್ ಅವರಾಗಿರ್ಬೋದು. ಸೊ ಅವರು ಕೂಡ ಸೇಮ್ ವಿಜಯ್ ಅವರು ಏನು ಡ್ರೆಸ್ ಕೋಡನ್ನು ಮಾಡಿರ್ತಾರೆ ವೋಟಿಂಗ್ ಸಂದರ್ಭದಲ್ಲಿ ಅದೇ ಡ್ರೆಸ್ ಕೋಡ್ನಲ್ಲಿ ಅವರು ಕೂಡ ಹೋಗಿ ವೋಟಿಂಗನ್ನು ಮಾಡಿರುವಂಥದ್ದು. ಸೊ ಇನ್ನು ಕಂಪೇರ್ ಟು TMK ಮತ್ತು ADMK ಅಷ್ಟು ಸಾಮಾನ್ಯ ಅಲ್ಲ. ಇನ್ನು ಆಲ್ಮೋಸ್ಟ್ ಆಲ್ 18 to 25 ಯೂತ್ಸು ಮತ್ತು ಲೇಡೀಸು ಎಲ್ಲರೂ ಕೂಡ TMKಗೆ ಅವರ ವೋಟ್ಸ್ ಎಲ್ಲ ಅಲ್ಲಿಗೆ ಬಿದ್ದಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಬೇರೆ ಬೇರೆ ಕಂಟ್ರಿಲೂ ಕೂಡ ವೋಟರ್ಸ್ ಬಂದು ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ವಿಜಯ್ಗೆ ವೋಟ್ ಬಿದ್ದಿದೆ ಅಂತಲೂ ಕೂಡ. ಸೊ ಎಲ್ಲಿ ಮೈತ್ರಿ ಆಗಿಬಿಟ್ರೆ DMK ADMK ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ 110 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ ಕೇಸ್ ಮೈತ್ರಿ ಆದರೆ 120 ಆಗಿಬಿಡುತ್ತೆ. ಸೊ ಅಲ್ಲಿ ವಿಜಯ್ಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟ್ರಿಲಿ ಒಬ್ಬ ಸೆಲೆಬ್ರಿಟಿ ಕೇವಲ 1.5 ವರ್ಷದಲ್ಲಿ ನಿಯರ್ಲಿ 1.5 ಇಯರ್ಸಲ್ಲಿ ಒಂದು ಪಕ್ಷವನ್ನು ಕಟ್ಟಿ ಗೆಲುವನ್ನು ಸಾಧಿಸ್ತಾರೆ ಅಂದರೆ ದಟ್ ಈಸ್ ನಾಟ್ ಈಸಿ. ಎಲ್ಲರಿಂದನೂ ಕೂಡ ವಿಶ್ವಾಸ ಪಡೆದುಕೊಳ್ಳೋದು, ಆ್ಯಸ್ ಅ ಸೆಲೆಬ್ರಿಟಿ ಆಗಿ ತೆರೆ ಮೇಲೆ ಬಂದು ರಂಜಿಸಿ ಅಭಿಮಾನಿಗಳನ್ನು ಗಳಿಸುವಷ್ಟು ಈಸಿ ಅಲ್ಲ ಪಾಲಿಟಿಕ್ಸ್ ಅನ್ನುವಂಥ ಮಾತುಗಳನ್ನು ಕೇಳಿರ್ತೀವಿ. ಬಟ್ ಅದನ್ನು ಇನ್ನೊಂದು ಕಡೆ ಹುಸಿ ಮಾಡಿದ್ರ ವಿಜಯ್ ಅನ್ನುವಂಥದ್ದು. ಬಿಕಾಸ್ ಅಷ್ಟು ಅಭಿಮಾನಿಗಳು, ಜೊತೆಗೆ ಇಲ್ಲೂ ಕೂಡ ಮತ್ತು ಚಿರಂಜೀವಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇತ್ತು. ಬಟ್ ಆದರೆ ಬಂದರು, ಪಕ್ಷ ಕಟ್ಟಿದ್ರು ಎಲ್ಲೋ, ಮತ್ತು ಇನ್ನೇನು ಎಲೆಕ್ಷನ್ ಟೈಮಲ್ಲಿ ಮತ್ತೆ ಹಿಂದೆ ಸರ್ಕೊಂಡ್ಬಿಟ್ರು. ಮತ್ತು ಪವನ್ ಕಲ್ಯಾಣ್ ಅವರು ಕೂಡ DCM ಆಗೋದಕ್ಕೆ ಎಷ್ಟು ವರ್ಷಗಳ ಕಾದರು ಅನ್ನುವಂಥದ್ದನ್ನು ಕೂಡ ನೋಡಿದ್ದೀವಿ. ಬಟ್ ಆದರೆ ಇಲ್ಲಿ ವಿಜಯ್ ಅವ್ರದ್ದು ಹಾಗಾಗಲಿಲ್ಲ, ಒಂದೇ ವರ್ಷದಲ್ಲಿ. ಇನ್ನು DMK ADMK ಜೊತೆ ಕಾಂಪೀಟ್ ಮಾಡೋದು ಅಂತ ಅಂದರೆ ಅಷ್ಟು ಈಸಿ ಅಲ್ಲ. ಬಿಕಾಸ್ ಮೆಜಾರಿಟಿ ಇವರೇ ತುಂಬ ಕಾಲಗಳಿಂದಲೂ ಕೂಡ ಮೆಜಾರಿಟಿ ಪಾರ್ಟಿ ಗೆಲ್ತಾ ಇರುವಂತಹ ಪಾರ್ಟಿ ಇದು. ಸೊ ಇಲ್ಲಿ ಕಾಂಪೀಟ್ ಮಾಡಿ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಸಮೀಕ್ಷೆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಏನಂತ ಹೇಳಿದ್ರು ಡೌಟ್ ಇದೆ ಅನ್ನುವಂಥದ್ದು ಕೂಡ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ರೀತಿ TMKನ ಪರಿಗಣಿಸಲಾಗಿರುತ್ತೆ. ಸೊ ಇಲ್ಲಿ ಫೈನಲ್ ಆಗಿ ಗೆದ್ದಿರುವಂಥದ್ದು ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟರಿಲೇನೆ ಸೆಲೆಬ್ರಿಟಿ 1 ಇಯರ್ ಪಕ್ಷವನ್ನು ಕಟ್ಟಿ ಮೆಜಾರಿಟಿಯನ್ನು ಪಡೆದುಕೊಂಡು ಗೆದ್ದಿರುವಂಥದ್ದು. TMK ADMK ಜೊತೆಗೆ ಕಾಂಪಿಟೇಷನ್ ಅಷ್ಟು ಈಸಿ ಅಲ್ಲ, ಎಲ್ಲೋ ಒಂದು ಕಡೆ ಇದು ಸಾಧ್ಯನೇ ಇಲ್ಲ ಈ ಸಲ ಅನ್ನುವಂಥ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಮತ್ತು ವಿಜಯ್ ಪ್ರಚಾರಕ್ಕೆ ಹೊರಟಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಫ್ಯಾನ್ ಬೇಸ್ ಆಗಿರ್ಬೋದು, ಅಷ್ಟೇ ಒಂದು ರೆಸ್ಪಾನ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಆರಾಮಾಗಿ ಈಸಿಯಾಗಿ ಗೆದ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಒಂದಷ್ಟು 18 to 20 ಏಜ್ ಗಾಯ್ಸ್ ಎಲ್ಲರೂ ಕೂಡ TMKಗೆ ವೋಟ್ ಹಾಕಿದ್ದಾರೆ. 18 ರಿಂದ 25 ಯೂತ್ಸು ಲೇಡೀಸು ಎಲ್ಲರ ವೋಟ್ ಕೂಡ ಇಲ್ಲಿಗೆ ಬಿದ್ದಿದೆ ಅನ್ನುವಂಥದ್ದು ಕೂಡ.
ಸದ್ಯಕ್ಕೆ ತಮಿಳುನಾಡಿನ ಚುನಾವಣೆಯಲ್ಲಿ ಭಾರಿ ಮುನ್ನಡೆಯನ್ನು ಸಾಧಿಸಿರುವಂತಹ ವಿಜಯ್ ಸಿಎಂ ಆಗುವಂತಹ ಹೆಜ್ಜೆ ಇಟ್ಟಿದ್ದಾರೆ ನಟ ರಾಜಕಾರಣಿ ವಿಜಯ್. ಇದೀಗ ಈ ಸಮಯದಲ್ಲಿ ತಮಿಳುನಾಡಿನ ಬೀದಿಗಳಲ್ಲೂ ಕೂಡ ವಿಜಯ್ ನಟನೆಯ ಸಿನಿಮಾ ಪಂಚ್ ಸಂಭಾಷಣೆಗಳಾಗಿರ್ಬೋದು ಎಲ್ಲವೂ ಕೂಡ ಸಂಭ್ರಮಾಚರಣೆ ಆಗಿರ್ಬೋದು ಮುಗಿಲ್ ಮುಟ್ತಾ ಇದೆ. ಮುಂದಿನ ಬೆಳವಣಿಗೆ ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇರುವಂಥದ್ದು. ದಳಪತಿ ವಿಜಯ್ ಪಂಚ್ ಡೈಲಾಗ್ಗಳ ಅಬ್ಬರ ಕೂಡ ಎಲ್ಲೆಡೆ ಕಾಣಸಿಗ್ತಾ. ತಮಿಳು ಚಿತ್ರರಂಗದ ಮಾಸ್ ಮಹಾರಾಜ ದಳಪತಿ ವಿಜಯ್ ಅಂದರೆ ಅದು ಕೇವಲ ಒಂದು ಹೆಸರಲ್ಲ, ಅದೊಂದು ಜಾಗತಿಕ ಸಂಭ್ರಮ ಆಗಿರುತ್ತೆ. ಕಳೆದ 3 ದಶಕಗಳಿಂದ ಕೂಡ ತಮ್ಮ ಅದ್ಭುತ ನಟನೆ ಆಗಿರ್ಬೋದು, ಎಲ್ಲದರಿಂದ ಕೂಡ ಕಿಕ್ಕೇರಿಸುವ ಡ್ಯಾನ್ಸ್ ಆಗಿರ್ಬೋದು, ಎಮೋಷನಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಕಿ ಹಚ್ಚುವಂತಹ ಪಂಚಿಂಗ್ ಡೈಲಾಗ್ಸ್ಗಳ ಮೂಲಕ ವಿಜಯ್ ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನ ಗೆದ್ದಿ ಸಾಮ್ರಾಜ್ಯವನ್ನ ಇದೀಗ ಆಳ್ತಾ ಇದ್ದಾರೆ ನೋಡಿ. ಇನ್ನು ವಿಜಯ್ ಅವರ ಪ್ರತಿಯೊಂದು ಸಿನಿಮಾ ಬಿಡುಗಡೆಯೂ ಕೂಡ ಹಬ್ಬದಂತೆ ಇರುತ್ತೆ. ಅವರ ಸಿನಿಮಾದ ಸಂಭಾಷಣೆಗಳು ಕೇವಲ ಚಿತ್ರಮಂದಿರದಿಂದ 4 ಗೋಡೆಗಳ ನಡುವೆ ಉಳಿಯದೆ ಜನರ ನಿತ್ಯ ಜೀವನದ ಸಂಭಾಷಣೆಯಾಗಿ ಭಾಗವಾಗ್ಬಿಡುತ್ತೆ. ಆ ಡೈಲಾಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಹೊತ್ಕೊಂಡು ಮನೆಗೆ ಹೋಗ್ತಾರೆ. ಬಂಗಾಳ ಅಸ್ಸಾಂ ಪುದುಚೇರಿಯಲ್ಲಿ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಕೇಸರಿ ಧ್ವಜ ಹಾರಿಸಿ ಬಿಜೆಪಿ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬಂಗಾಳ ಅಸ್ಸಾಂ ಪುದುಚೇರಿಯಲ್ಲಿ ಪಟಾಕಿಯನ್ನ ಸಿಡಿಸಿ ಕೇಸರಿ ಧ್ವಜ ಹಾರಿಸಿ ಜೈ ಬಿಜೆಪಿ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಕೂಗ್ತಾ ಇರುವಂಥದ್ದು. ಎಲ್ಲ ಕಡೆ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಂಗಾಳ ಅಸ್ಸಾಂ ಪುದುಚೇರಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಫಲಿತಾಂಶ ಫೈನಲ್ ಆಗಿ ಬಂದಿದೆ. ಸಂಭ್ರಮಾಚರಣೆ ಎಲ್ಲಾ ಕಡೆ ಮೊಳಗ್ತಾ ಇರುವಂಥದ್ದು. ಫಲಿತಾಂಶ ಬಂದ ಬಳಿಕ ಇದೀಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ವಿಜಯೋತ್ಸವವನ್ನ ಮಾಡ್ತಾ ಇರುವಂಥದ್ದು. ಸೊ ಒಂದು ಕಡೆ ಎಲ್ಲೋ ಒಂದು ಕಡೆ ಬ್ಯಾನ್ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕೇರಳದಲ್ಲೂ ಕೂಡ ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶ ಬಂದಿರುವಂಥದ್ದು. ಪಂಚರಾಜ್ಯ ಚುನಾವಣೆ ಫಲಿತಾಂಶಗಳನ್ನ ಕುರಿತು ಈಗ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಸಿದ್ದರಾಮಯ್ಯನವರು ಕೂಡ ವಿಷಸ್ ಅನ್ನ ಮಾಡಿದ್ದಾರೆ. ಒಂದು ಕಡೆ ತಮಿಳುನಾಡಿನಲ್ಲಿ ಆಗಿರ್ಬೋದು, ಮತ್ತು ದಾವಣಗೆರೆ ಜೊತೆಗೆ ಬಾಗಲಕೋಟೆಯಲ್ಲಿ ಆಗಿರ್ಬೋದು. ಸೊ ಈಗಲೂ ಕೂಡ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಕಂಪ್ಲೀಟ್ ಆಗಿ ಗೆಲುವನ್ನು ಸಾಧಿಸಿರುವಂತಹ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. हुआ नजर आ रहा है। ಪುದುಚೇರಿಯಲ್ಲಿ ಮಾಡ್ತಾ ಇರುವಂತಹ ಅಸ್ಸಾಂ, ಬಂಗಾಳ, ಪುದುಚೇರಿಯಲ್ಲಿ ಮಾಡ್ತಾ ಇರುವಂತಹ ಸಂಭ್ರಮಾಚರಣೆ, ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೂಡ ಸಂಭ್ರಮಾಚರಣೆ ಜರುಗ್ತಾ ಇರುವಂಥದ್ದು. ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಎಲೆಕ್ಷನ್ ಬಿಫೋರ್ ಮತ್ತು ಆಫ್ಟರ್ ಸಾಕಷ್ಟು ನಾವು ಈ ಹಿಂದೆ ನೋಡಿದ್ದೀವಿ. ಸೊ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಸಂಭ್ರಮಾಚರಣೆ ಬೇಡ ಅಂತ ಕೆಲವೊಂದು ಕಡೆ ಬ್ಯಾನ್ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಆದರೂ ಕೂಡ ಗೆದ್ದಂತಹ ಸಂದರ್ಭದಲ್ಲಿ ಆ ಸಂಭ್ರಮಾಚರಣೆ ಮಾಡಲಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಸಂಭ್ರಮಾಚರಣೆಗೆ ಮುಂದಾಗಿರುವಂಥದ್ದು. ಸೊ ಆ ದೃಶ್ಯಗಳನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಪುದುಚೇರಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇರುವಂತಹ ದೃಶ್ಯಗಳು.
हुआ नजर आ रहा है। तो निश्चित तौर ಇನ್ನು ಪುದುಚೇರಿ ಚುನಾವಣೆಯ ಸಂದರ್ಭದಲ್ಲಿ ಅಂದರೆ ಈಗ ಗೆಲುವನ್ನು ಸಾಧಿಸದೆ ಬಿಫೋರ್ ದಟ್ ಒಂದಷ್ಟು ಪಟ್ಟಿಗಳನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, BJP ಮತ್ತು AINRC ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಸ್ಥಾನಗಳ ಹಂಚಿಕೆ ಒಪ್ಪಂದದ ಪ್ರಕಾರ ಒಟ್ಟು AINRC 16 ಸ್ಥಾನಗಳಲ್ಲಿ ಮತ್ತು BJP 14 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. BJP ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಭರವಸೆ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಡಳಿತಾರೂಢ ಮೈತ್ರಿಕೂಟದ ವೈಫಲ್ಯಗಳನ್ನು ಎತ್ತಿದ್ದು ಕಾಂಗ್ರೆಸ್ ಗೆಲುವಿನ ವಿಶ್ವಾಸವನ್ನು ಈ ಹಿಂದೆ ವ್ಯಕ್ತಪಡಿಸಿತ್ತು. ಆದರೆ ಇದು ತೀವ್ರ ರಾಜಕೀಯ ಸ್ಪರ್ಧೆಯನ್ನು ಸೂಚಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುವಂಥದ್ದು. ಇನ್ನು ಖರ್ಗೆ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ, ಪುದುಚೇರಿಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಅಂತ ಹೇಳ್ಬಿಟ್ಟು ಈ ಹಿಂದೆ. ಬಟ್ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಸೊ ಏನು ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಒಪಿನಿಯನ್ಸನ್ನು ಹೊರ ಹಾಕಲಾಗತ್ತೆ ಏನಾಗ್ಬೋದು ಅನ್ನುವಂಥದ್ರ ಬಗ್ಗೆ. ಸೊ ಹಾಗಾಗಿ ಈಗ ಫೈನಲ್ ಆಗಿ ಗೆಲುವನ್ನು ಸಾಧಿಸಿರುವಂಥದ್ದು, ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು, ಏನಾಗ್ಬೋದು, BJP ಗೆಲುವನ್ನು ಸಾಧಿಸುತ್ತಾ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ಗೆಲುವನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು.